1,10,000 ರಿಟರ್ನ್ಸ್ ಕೊಡುವಂತ PG ಬಿಲ್ಡಿಂಗ್. ಸ್ನೇಹಿತರೆ, ನಿಮಗೋಸ್ಕರ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ತೊಗೊಂಡಿದ್ದೀವಿ. ಅದೇ ಆಚಾರ್ಯ ಕಾಲೇಜು, ಇದೇ ನಮ್ಮ PG. ಏರಿಯಾ ಬಂದು ಸೋಲದೇವನಹಳ್ಳಿ, ಟೋಟಲಿ ಡೆವಲಪ್ಮೆಂಟ್ ಆಗಿರೋ ಏರಿಯಾ ಸರ್ ಇದು. 1,35,00,000 ಬೆಲೆ. ನಮ್ಮ ಕನ್ನಡಕರ ವೀಕ್ಷಕರಿಗೆ 5 ಲಕ್ಷ ರಿಯಾಯಿತಿ. ಈ ಬೆಲೆಗೆ ಈ ಲೊಕಾಲಿಟಿಯಲ್ಲಿ ಯಾವುದೇ ಪ್ರಾಪರ್ಟಿ ಸಿಗಲ್ಲ. ಪ್ರಾಪರ್ ರಿಜಿಸ್ಟ್ರೇಷನ್ ವಿತ್ ಫುಡ್ ಲೈಸೆನ್ಸ್. ಪ್ರತಿಯೊಂದು ಫ್ಲೋರ್ ಅಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಇದೆ, ಪ್ರಾಪರ್ ಸೆಕ್ಯೂರಿಟಿ ಇದೆ, CC ಕ್ಯಾಮೆರಾ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ 3 ಪೋರ್ಷನ್ ರೂಮ್ ಇದೆ, 3 ಶೇರಿಂಗ್, 2 ಶೇರಿಂಗ್. ಪ್ರತಿಯೊಂದು ಫ್ಲೋರ್ ಅಲ್ಲಿ ವಾಷಿಂಗ್ ಮಿಷಿನ್ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ 3 ಪೋರ್ಷನ್ ರೂಮ್ ಇದೆ, ಪ್ಲಸ್ ಒಂದು ಕಾಮನ್ ಹಾಲ್ ಇದೆ. ಇದರಲ್ಲಿ 3 ಶೇರಿಂಗ್, ಒಂದೊಂದು ರೂಮಲ್ಲಿ 3 ಶೇರಿಂಗ್ ರೂಮ್ಸ್. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಪೋರ್ಷನ್ ರೂಮ್ಸ್ ಇದೆ, ಅದರಲ್ಲಿ 4 ಶೇರಿಂಗ್ ಅಂಡ್ 4 ಶೇರಿಂಗ್. ಟೆರಸ್ ಅಲ್ಲಿ 3 ಶೇರಿಂಗ್ ರೂಮ್. ಪಕ್ಕದಲ್ಲೇ ಕೇರ್ ಟೇಕಿಂಗ್ ಕಿಚನ್ ರೂಮ್. ಸರ್, ಸಫಿಷಿಯೆಂಟ್ ಆಗಿ 2,000 ಲೀಟರ್ದು ವಾಟರ್ ಟ್ಯಾಂಕ್ ಇದೆ, ಪ್ಲಸ್ 500 ಲೀಟರ್ದು ಸೋಲಾರ್ ವಾಟರ್ದು ಇದೆ. ಬಿಸಿನೀರಿಗೆ ಏನು ತೊಂದರೆ ಇಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ಮನೇಲ್ ಮೇಲೆ ನೋಡಿದ್ರೆ ಏನು ಹಿಂದ್ಗಡೆ PG ನೋಡ್ತಾ ಇದ್ರೆ, ಈ PG ಸೇಲ್ಗಿದೆ. ಬಟ್ ಆದರೆ ಒಳ್ಳೆ ಲೊಕ್ಯಾಲಿಟಿಲಿದೆ, ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಇದರ ಓನರ್ ಆಗಿರುವಂತಹ ಸುಬ್ರಹ್ಮಣ್ಯ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ತೊಗೊಂಬಂದಿದ್ದೀರಾ. ನಿಜವಾಗ್ಲೂ ಕ್ರೇಜಿ ಅಂತೀನಿ. ಯಾಕಂತಂದ್ರೆ ಪಕ್ಕದಲ್ಲೇ ಆಚಾರ್ಯ ಕಾಲೇಜು, ಇಲ್ಲೇ ಮೇನ್ ರೋಡ್, ಅದ್ರ ಎದುರುಗಡೆನೆ PG ಇದೆ. ಓಕೆ, ನಾನು ಫಸ್ಟ್ ನಿಮ್ಗೆ ಕೇಳುವಂತದ್ದು, ಏನು PG ಬಿಲ್ಡಿಂಗ್ ಇದೆ, ಇದು ಎಷ್ಟು ವರ್ಷ ಹಳೆ ಇದೆ ಸರ್? ಇದು ಸರ್ 2016 ಸರ್. ಇದು 2016ರಲ್ಲಿ ಕಟ್ಟಿರುವಂತದ್ದು. ಓಕೆ, ಸೈಟಲ್ ಏರಿಯಾ ಫ್ರಂಟಲ್ಲಿ ಎಷ್ಟು ಬರುತ್ತೆ ಸರ್? 47 ಅಡಿ ಇದೆ ಸರ್. 47 ಅಡಿ. 47 ಒಳಗಡೆ ಎಷ್ಟು ಹೋಗುತ್ತೆ? 47 ಅಡಿ ಇದೆ ಸರ್. 47 ಅಲ್ವಾ? ಸ್ವಲ್ಪ ಆಡ್ ಸೈಟ್ ಆಗಿದೆ ವೀಕ್ಷಕರೇ, ಓಕೆನಾ? ಸೊ ನೀವು ಬಂದು ನೋಡಿದಾಗ ಕರೆಕ್ಟ್ ಆಗಿ ನೋಡ್ಕೊಬಹುದು. ಸರ್, ನಾನು ಕೇಳುವಂತ ಎಷ್ಟು ಚದರ ಕಟ್ಟಿದ್ದೀರಾ ಸರ್ ಟೋಟಲ್? 36 ಚದರ ಇದೆ ಸರ್. 36 ಚದರ. ಓಕೆ, PG ಬಗ್ಗೆ ನೋಡೋಣ. ಫಸ್ಟ್ ಲೊಕ್ಯಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಮೊದಲೇದಾಗಿ ನಾನು ಕೇಳುವಂಥದ್ದು, ಯಾವ ಏರಿಯಾದಲ್ಲಿ ಇದೆ ಇದು ಸರ್? ಇಲ್ಲ, ಆಚಾರ್ಯ ಕಾಲೇಜ್ ಹತ್ರ ಇದೆ. ಸೋಲದೇವನಹಳ್ಳಿ ಆಚಾರ್ಯ ಕಾಲೇಜ್ ಹತ್ರ ಇದೆ. ಸೋಲದೇವನಹಳ್ಳಿ ಆಚಾರ್ಯ ಕಾಲೇಜ್ ಹತ್ರ ಪಕ್ಕದಲ್ಲೇ ಇದೆ. ಸೊ ವೀಕ್ಷಕರೇ, ನಾವು ಮಾತಾಡ್ತಿರ್ಬೇಕಾದ್ರೆ ಪಕ್ಕದಲ್ಲೇ ಫುಟೇಜ್ ಕೂಡ ಬರ್ತಾ ಇರಬಹುದು, ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಪಕ್ಕದಲ್ಲೇ ಆಚಾರ್ಯ ಕಾಲೇಜ್. ಹೌದು ಸರ್. ವಾಕೆಬಲ್, ನಡ್ಕೊಂಡು ಹೋಗ್ಬೋದು. 5 ನಿಮಿಷ ಸರ್. 5 ನಿಮಿಷ. 5 ನಿಮಿಷ ಅಲ್ಲ ಸರ್, 1 ನಿಮಿಷ ಸರ್, ಅಲ್ವಾ? ಸೊ ಎದುರುಗಡೆ ಮೇನ್ ರೋಡ್. ಓಕೆ, ಇದು ಇಲ್ಲೇ ಕಾಣ್ತಾ ಇದೆ, ನಮ್ಮ ಎದುರುಗಡೆನೇ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಸರ್, ನನ್ನ ಕ್ವಶನ್ ಏನಂತಂದ್ರೆ, ಈ ಏರಿಯಾದಲ್ಲಿ PGಗೆ ಬೇಡಿಕೆ ಇದೆಯಾ? ಇದೆ ಸರ್, ಫುಲ್ ಆಗಿದೆ ಸರ್. ಯಾಕಂದ್ರೆ ಕಾಲೇಜ್ ಪಕ್ಕದಲ್ಲೇ ಇರೋದ್ರಿಂದ ಕಂಪ್ಲೀಟ್ಲಿ ಬೇಡಿಕೆ ಇದೆ ಸರ್. ಬೇಡಿಕೆ ಇದೆ ಅಂತ ಹೇಳ್ತೀರಾ? ಸೊ ಜನ ಎಲ್ಲ ಫುಲ್ ಬರ್ತಾರೆ ಇಲ್ಲಿ? ಬರ್ತಾರೆ ಸರ್. ಬೇಡಿ ಅಂದ್ರೆ ಉಳ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಗಳ ಕೊರತೆ ಇದೆಯಾ ಅಥವಾ ರೆಗ್ಯುಲರ್ ಬರ್ತಾ ಇದೆ? ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್, ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಒಳ್ಳೆ ರೆವೆನ್ಯೂ ಇದೆ. ಹೌದು ಸರ್. ಓಕೆ ಸರ್, ಈಗ ಕರೆಂಟ್ಲಿ PGನ ನೀವು ನಡೆಸ್ತಾ ಇದ್ರೆ ಅಥವಾ ಬೇರೆಯವ್ರು ನಡೆಸ್ತಾ ಇದ್ದಾರೆ? ಇಲ್ಲ, ಬೇರೆಯವ್ರು ರೆಂಟ್ ಕೊಟ್ಟಿದ್ದೀವಿ ಸರ್. ನೀವೇ ರೆಂಟ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಸರಿ ಸರ್, ಅದ್ರ ಎಷ್ಟು ರೆಂಟ್ ಕೊಟ್ಟಿದ್ದೀರಾ, ಏನ್ ಕತೆ ಆಮೇಲೆ ತಿಳ್ಕೊಳ್ಳೋಣ. ಫಸ್ಟ್ ವೀಕ್ಷಕರೇ, PG ಯಾವ ತರ ಇದೆ ಅನ್ನೋದನ್ನ ನೋಡ್ಕೊಂಬರೋಣ. ಸರ್, ಈ ಸುತ್ತಮುತ್ತಲು ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ಗಳು ಯಾವ್ದಾವ್ದು ಇದೆ ಸರ್ ಇಲ್ಲಿ? ಸರ್, NRR ಹಾಸ್ಪಿಟಲ್ ಇದೆ. ಓಕೆ, ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದು ಇದೆ, ಯಾವುದು ನಮ್ಮ RC ರೆಡ್ಡಿ ಅವ್ರದ್ದು ಒಂದು ಸ್ಕೂಲ್ ಇದೆ. RC ರೆಡ್ಡಿ ಸ್ಕೂಲ್ ಇದೆ. ಆಚಾರ್ಯ ಕಾಲೇಜ್ ಪಕ್ಕದಲ್ಲೇ ಇದೆ. ಸೊ PGಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಸರ್, ಯಾವಾಗ್ಲೂ ಫುಲ್ ಇರುತ್ತೆ. ಓಕೆ, ಸೊ 2016 ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಅವಾಗಿಂದನೂ ಫುಲ್ ಇದೆಯಾ? ಇಲ್ಲ, ಫುಲ್ ಇದೆ ಸರ್. ಅವಾಗಿಂದ ಫುಲ್ ಇದೆ. ಓಕೆ, ಏನಂದ್ರೆ ಇದು ರನ್ನಿಂಗ್, ಇದು ಆಕ್ಚುಲಿ ಬರ್ತಾ ಇರ್ತಾರೆ ಅವರು ಕೋರ್ಸ್ ಮುಗಿದ ನಂತರ, ಮತ್ತೆ ನೆಕ್ಸ್ಟ್ ಇಯರ್ಗೆ ಫಿಲಪ್ ಆಗ್ತಾನೆ ಇರ್ತಾರೆ. ಓಕೆ, ಸೂಪರ್ ಸರ್. ಆಮೇಲೆ ಇನ್ನೊಂದು ಕೇಳುವಂತದ್ದು, ಖಾತಾ ಅಂತ ಬಂದ್ರೆ ಯಾವ್ದು ಬರುತ್ತೆ ಸರ್ ಇದು? ಸರ್, ಈಗ ಪಂಚಾಯತಿ ಖಾತಾ ಇದೆ. ಈಗ ರೈಟಿಂಗ್ ಖಾತೆಗೆ ನಮ್ ಪ್ರೆಸೆಂಟ್ ಇರೋದು ರೈಟಿಂಗ್ ಖಾತೆ ಇದೆ. ಪಂಚಾಯತಿ ಖಾತೆ ಈಗ ಅಪ್ಲೈ ಮಾಡಿದೀನಿ, ಕಂಪ್ಯೂಟರ್ ಖಾತೆಗೆ ಅಪ್ಲೈ ಮಾಡಿದೀನಿ. ಕಂಪ್ಯೂಟರ್ ಖಾತಾ ಬರುತ್ತೆ. ಎಷ್ಟು ದಿನ ಆಗ್ಬೋದು ನಿಮ್ಮ ಪ್ರಕಾರ? 15-20 ಡೇಸ್ ಅಲ್ಲಿ ಬರುತ್ತೆ. 15-20 ದಿನದಲ್ಲಿ ಅದು ಕೂಡ ರೆಡಿ ಆಗುತ್ತೆ ಅಲ್ವಾ? ಸೊ ವೀಕ್ಷಕರೇ, ಬನ್ನಿ PG ಹೇಗಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಲೊಕ್ಯಾಲಿಟಿ ತೋರಿಸ್ಬೇಕು. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಅಲ್ವಾ ಆಚಾರ್ಯ ಕಾಲೇಜು? ಅದೇ ಆಚಾರ್ಯ ಕಾಲೇಜ್ ಸರ್. ಹಾ. ಸೊ ಈ ಕಡೆ ಇದೆಯಲ್ಲ, ಇದೇ ಮೇನ್ ರೋಡ್. ಸೊ ವೀಕ್ಷಕರೇ, ಅಲ್ಲಿ ನೋಡಿ, ಅಲ್ಲಿ ಗಾಡಿಗಳೆಲ್ಲ ಹೋಗ್ತಾ ಇದೆಯಲ್ಲ, ಅದನ್ನೇ ಮೇನ್ ರೋಡ್ ಅಂತ ಹೇಳ್ಬೋದು. ಇದು ಆಚಾರ್ಯ ಕಾಲೇಜು. ಅಕ್ಕಪಕ್ಕದಲ್ಲೆಲ್ಲ PGಗಳಿದೆ ಅಲ್ವಾ? ಹೌದು ಸರ್, ಕಂಪ್ಲೀಟ್ ಆಗಿ ಲೇಔಟ್ ಕಂಪ್ಲೀಟ್ PGನೇ ಇರುತ್ತೆ ಸರ್. ಓಕೆ, ಎಷ್ಟು ಫ್ಲೋರ್ ಇದೆ ಸರ್ ಇದು ಟೋಟಲ್ ಆಗಿ? ಇದು G+3 ಸರ್. G+3. ಬನ್ನಿ ಸರ್, ಒಳಗಡೆ ಹೋಗೋಣ. ಸರ್, PG ಅಂತ ಬಂದಾಗ ನಮಗೆ ಮೇನ್ ಬೇಕಾಗೋದು ಸೇಫ್ಟಿ. ಹೌದು ಸರ್. ಸೇಫ್ಟಿ ಎಲ್ಲ ಕರೆಕ್ಟ್ ಆಗಿದೆ ಸರ್ ಇಲ್ಲಿ? ಸರ್, ಎಲ್ಲ ಇದೆ ಸರ್. ಸೊ ಎಲ್ಲ ಕಡೆ ಸೇಫ್ಟಿ ಮಾಡಿದ್ದೀರಾ? ಕಂಪ್ಲೀಟ್ ಆಗಿ ಮಾಡಿದ್ದೀವಿ ಸರ್.
ಸರ್ ಕ್ಯಾಮ್ರಾ ಎಲ್ಲ ವ್ಯವಸ್ಥೆ ಇದೆಯಾ ಸರ್ ಸೆಕ್ಯೂರಿಟಿ ಪರ್ಪಸ್ ಆಗಿ 4 ಕ್ಯಾಮ್ರಾ ಹಾಕ್ಸಿದ್ದೀವಿ ಸರ್. 4 ಕ್ಯಾಮ್ರಾ ಹಾಕ್ಸಿದ್ದೀರಾ? 4 ಕ್ಯಾಮ್ರಾ ಹಾಕ್ಸಿದ್ದೀವಿ. ಇದು ಗ್ರೌಂಡ್ ಫ್ಲೋರ್ ಅಲ್ವಾ? ಹೌದು ಸರ್. ಸರ್ ಇಲ್ಲಿ ಹೇಳಿ, ಇಲ್ಲಿ ಏನೇನು ಬರ್ತಾ ಇದೆ? ಸರ್ ಇದೊಂದು ರೂಮ್ ಇದೆ, ಇದು 3 ಶೇರಿಂಗ್ ರೂಮು. 3 ಶೇರಿಂಗ್ ರೂಮ್. 3 ಶೇರಿಂಗ್ ರೂಮು. ಸರಿ, ಓಕೆ. ಪ್ಲಸ್ ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ, ಇದು 3 ಶೇರಿಂಗ್ ರೂಮು. ಇದು 3 ಶೇರಿಂಗ್ ರೂಮ್. ಹೌದು ಸರ್. ಓಕೆ. ಆಮೇಲೆ 2 ಶೇರಿಂಗ್ ರೂಮ್ ಸರ್. 2 ಶೇರಿಂಗ್ ರೂಮ್. ಟೋಟಲಿ ಅಲ್ಲಿ 3 ರೂಮ್ ಇದೆ, 3 ಪೋರ್ಷನ್ ರೂಮು. ಅದರಲ್ಲಿ 8 ಮೆಂಬರ್ಸ್ ಸ್ಟೇ ಮಾಡ್ತಾರೆ ಸರ್. ಸ್ಟೇ ಮಾಡ್ತಾ ಇದ್ದಾರೆ. ಯೂಶುವಲಿ ಇಲ್ಲೆಲ್ಲ ಏನ್ ಚಾರ್ಜ್ ಮಾಡ್ತಾರೆ ಸರ್? ಸರ್ 6500 to 7500 ಗಂಟೆ ಇದೆ ಸರ್ ಪರ್ ಪರ್ಸನ್ಗೆ. ಪರ್ ಪರ್ಸನ್ಗೆ. ಓಕೆ ಓಕೆ ಓಕೆ, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಇವಾಗ ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಲ್ವಾ? ಹೌದು ಸರ್. ಕ್ಯಾಮ್ರಾ ಎಲ್ಲ ಅಳವಡಿಕೆ ಆಗಿದೆಯಾ? ಹೌದು ಸರ್, ಆಗಿದೆ ಸರ್. ಸೇಫ್ಟಿ ಇದೆ ಹಾಗಾದ್ರೆ? ಸೇಫ್ಟಿ ಇದೆ ಸರ್, ಕಂಪ್ಲೀಟ್ಲಿ ಸೇಫ್ಟಿ ಇದೆ. ಇಂಟರ್ನೆಟ್ ಕನೆಕ್ಷನ್ ಇದೆ ಸರ್, ಅದೂ ಇದೆ. ಗ್ರೌಂಡ್ ಫ್ಲೋರ್ ಟು ಟಾಪ್ ಫ್ಲೋರ್ ಗಂಟೆ ಇದೆ ಸರ್ ಇಂಟರ್ನೆಟ್. ನೋಡಿ ವೀಕ್ಷಕರೇ, ಮಾಡಮ್ ಎಲ್ಲ ಇದೆ. ಸೊ ಇಂಟರ್ನೆಟ್ ಅನ್ನು ಕೂಡ ಪ್ರೊವೈಡ್ ಮಾಡಲಾಗುತ್ತೆ. ಇದು ಮೀಟರ್ದು ಕಮರ್ಷಿಯಲ್ ಮೀಟರ್ಸ್ ಕಂಪ್ಲೀಟ್ ಆಗಿರೋದು. ಕಮರ್ಷಿಯಲ್ ಮೀಟರ್ ತಗೊಂಡಿದ್ದೀರಾ? ಹೌದು ಸರ್, ಕಮರ್ಷಿಯಲ್ ಮೀಟರ್ ಸರ್. ಆಮೇಲೆ PG ಲೈಸೆನ್ಸ್ ಕೂಡ ತಗೊಂಡಿದ್ದೀರಾ? ಹೌದು ಸರ್. ಹೌದು ಸರ್, ಅದು ಸರ್. PG ಲೈಸೆನ್ಸ್, ಫುಡ್ ಲೈಸೆನ್ಸ್ ಎಲ್ಲಾನು ಇದೆ. ಚಿತ್ರಾ ರೆಡ್ಡಿ ಗರ್ಲ್ಸ್ PG. ಗರ್ಲ್ಸ್ PG. ಇದು ಗರ್ಲ್ಸ್ PGನ? ಇದು ಸರ್. ಇದು ಜನರಲ್ ಲೈಸೆನ್ಸ್ ಅಲ್ವಾ? ಇದು ಸರ್. ಇದು FSSI, ಇದು ಫುಡ್ ಲೈಸೆನ್ಸ್. ಫುಡ್ ಲೈಸೆನ್ಸ್. ಓಕೆ ಓಕೆ. ಸೊ ವೀಕ್ಷಕರೇ, ನೀವು ನೋಡಬಹುದು ಲೈಸೆನ್ಸ್ ಕೂಡ ಸರ್ ಹೆಸರಲ್ಲಿ ಬಂದ್ಬಿಟ್ಟಿದೆ. ಸರ್ ಬನ್ನಿ ಮೇಲೆ ಹೋಗೋಣ. ಎಸ್ ಸರ್. ಸರ್ ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಇಲ್ಲಿ ಸರ್ 2 ಶೇರಿಂಗ್? ಇಲ್ಲ, 3 ಶೇರಿಂಗ್ ಅಂಡ್ 2 ಶೇರಿಂಗ್ ಎರಡೂ ಇದೆ ಸರ್. ಹಾ. ಓ, ಇಲ್ಲಿ ಒಳಗಡೆ ಕಾಮನ್ ಹಾಲ್ ಇದು. ಓಕೆ. ಇಲ್ಲಿ ಫ್ರಿಜ್ಜು, ಸೋಫಾ ಪ್ಲಸ್ ಟಿವಿ ಎಲ್ಲ ಇವ್ರಿಗೆ ಅಸೆಂಬ್ಲಿ ಮಾಡಿರ್ತೀವಿ. ಸರಿ. ಅದೊಂದು ಪೋರ್ಷನ್ ರೂಮ್ ಇದೆ, ಅದು 3 ಶೇರಿಂಗು. ಇದು 3 ಶೇರಿಂಗು. 3 ಶೇರಿಂಗ್ ಪ್ಲಸ್ ಇಲ್ಲಿ 2 ಶೇರಿಂಗ್ ಒಂದು. ಓ, ಇದರಲ್ಲಿ ಬೇರೆ ಬೇರೆ ಮಾಡ್ಬಿಟ್ಟು ಬೇರೆ ಬೇರೆ ಇದೆ. ಓಕೆ ಓಕೆ. ಇದು ಕಾಮನ್ ಹಾಲ್ ಇದ್ದಂಗೆ? ಕಾಮನ್ ಹಾಲ್, 3 ರೂಮ್ಗೆ ಕಾಮನ್ ಹಾಲ್ ಕೊಟ್ಟಿದ್ದೀವಿ. ಓಕೆ ಓಕೆ, ಬನ್ನಿ ಸರ್ ಮೇಲೆ ಹೋಗೋಣ. ಸರ್ ಆಮೇಲೆ ಇಲ್ಲೇನು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟಿರ್ತೀರಾ ನೀವು? ಹೌದು ಸರ್, ವಾಷಿಂಗ್ ಮಿಷಿನ್ ಈಚ್ ಫ್ಲೋರ್ಗೆ ಒಂದೊಂದು ಕೊಟ್ಟಿದ್ದೀವಿ. ಒಂದೊಂದು ನೀವೇ ಕೊಟ್ಟಿರ್ತೀರಾ? ಎಸ್ ಸರ್. ಸೊ ಓಡಾಡಕ್ಕೆ ಸ್ಟೆಪ್ಸು ಕೂಡ ಒಳ್ಳೆ ಅಗಲವಾಗಿ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಹೌದು ಸರ್. ಓಕೆ. ಸೊ ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀವಿ. ಹೌದು ಸರ್. ಸೊ ಇಲ್ಲಿ ಯಾವ ತರ ಇದೆ ಸರ್? ಇಲ್ಲಿ ಸರ್ ಇಲ್ಲಿ 2 ಪೋರ್ಷನ್ ರೂಮ್ಸ್ ಇದೆ. ಒಂದೊಂದು ಪೋರ್ಷನ್ ಇಲ್ಲಿ 4 ಮೆಂಬರ್ಸ್ ಸ್ಟೇ ಮಾಡ್ತಾರೆ ಸರ್. ಸೊ ಇಲ್ಲಿ 4 ಮೆಂಬರ್ಸ್, ಇದರಲ್ಲಿ 4 ಮೆಂಬರ್ಸ್. ಇದರಲ್ಲಿ 4 ಮೆಂಬರ್ಸ್ ಒಳಗೆ ಹೋಗ್ಬೋದು ಸರ್. ಓಕೆ ಓಕೆ ಓಕೆ. ನೋಡ್ಬೋದಾ ಇಲ್ಲಿ? ನೋಡ್ಬೋದು, ಬನ್ನಿ ಸರ್. ಸೊ ಈ ರೀತಿ ಶೇರಿಂಗ್ ಆಪ್ಷನ್ಸ್ ಅನ್ನ ಮಾಡಿದ್ದೀರಾ. ಒಳಗೆ ಒಂದು ರೂಮ್ ಇದೆ, ಹಾ. ಇನ್ಕ್ಲೂಡಿಂಗ್ ಒಳಗೆ ವಾಶ್ರೂಮ್ ಸಮೇತ ಇರೋದ್ರಿಂದ. ಸೊ ಎಲ್ಲ ಅಲ್ಲೇ ಇರುತ್ತೆ. ಹೌದು ಸರ್. ಸೊ ಇದು 2 ಶೇರಿಂಗ್ ಸರ್? ಇದು ಇದರಲ್ಲಿ 4 ಶೇರಿಂಗ್ ಸರ್. ಇದು 2 ಶೇರಿಂಗ್ ಒಂದು ರೂಮ್, 2 ಶೇರಿಂಗ್ ಇನ್ನೊಂದು ರೂಮ್. ಅಲ್ಲಿ ರೂಮ್, ಅಲ್ಲಿ ಎಷ್ಟು ಶೇರಿಂಗ್ ಅಂತ? ಸೇಮ್ ಸರ್. ಸೇಮ್ ಅಲ್ವಾ? ಸೊ ಇದು ಸೆಕೆಂಡ್ ಫ್ಲೋರ್. ಹೌದು ಸರ್. ಅಂಡ್ ಇಲ್ಲೂ ಕೂಡ ವಾಷಿಂಗ್ ಮಷಿನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಹೌದು ಸರ್. ನೋಡಿ ವೀಕ್ಷಕರೇ, ಇವಾಗ ಇಲ್ಲಿ ಟೆರಸ್ ಅಲ್ಲಿ ಇದೆ ಸರ್ ಇದು? ಹೌದು ಸರ್. ಸೊ ಇಲ್ಲಿ ಏನ್ ಮಾಡಿದ್ದೀರಾ ಸರ್? ಇಲ್ಲಿ ಒಂದು ಪೋರ್ಷನ್ ರೂಮ್ ಇದೆ, ಇದರಲ್ಲಿ 3 ಶೇರಿಂಗ್ ಇದೊಂದು ರೂಮು. 3 ಶೇರಿಂಗ್? 3 ಶೇರಿಂಗ್ ಸರ್. ಮತ್ತೆ ಅದರಲ್ಲಿ ಬಂದ್ಬಿಟ್ಟು ಕಿಚನ್ ಪೋರ್ಷನ್ ಮಾಡಿರೋದು. ಪ್ಲಸ್ ಅದರಲ್ಲೇ ಸೆಕ್ಯೂರಿಟಿ ಪರ್ಪಸ್ ಆಗಿ ಇರೋರು ಅವರು ಇದ್ದಾರೆ. ಕೇರ್ ಟೇಕರ್ ಅಲ್ಲೇ ಇರ್ತಾರೆ? ಹೌದು ಸರ್. ಹೌದು ಸರ್. ಸೊ ಇಲ್ಲಿ ಕೇರ್ ಟೇಕರ್ಗೂ ವ್ಯವಸ್ಥೆ ಇದೆ, ಕಿಚನ್ ಇದೆ? ಕಿಚನ್ ಇದೆ. ಇಲ್ಲಿ 3 ಶೇರಿಂಗ್? 3 ಶೇರಿಂಗ್ ಸರ್. ಓಕೆ. ಸೊ ಇಲ್ಲಿಂದ ಮೇಲ್ಗಡೆ ಟೆರಸ್ ಸರ್? ಟೆರಸ್ ಇದೆ ಸರ್. ಇದೆ ಎಂಡ್ ಅಲ್ವಾ ಇಲ್ಲಿ? ಹೌದು ಸರ್. ಹೌದು. ಓಕೆ. ಸೊ ಇಲ್ಲೂ ಕೂಡ ವಾಷಿಂಗ್ ಮಷಿನ್ ವ್ಯವಸ್ಥೆ ಇದೆಯಾ? ಇಲ್ಲ ಸರ್, ಇಲ್ಲಿ ಜಸ್ಟ್ ಇವರು ವಾಶ್ ಮಾಡ್ಕೊಳಕ್ ಮಾತ್ರ ಒಂದು ವ್ಯವಸ್ಥೆ, ಸುಮ್ಮನೆ ಇವರಿಗೆ ವಾಶ್ ಮಾಡ್ಕೊಳಕ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಈಗ ಟೆರಸ್ ಅಲ್ಲಿ ಇದೀವಿ. ಇಲ್ಲೇನೇನು ವ್ಯವಸ್ಥೆ ಇದೆ ಸ್ವಲ್ಪ ಹೇಳಿ ಸರ್? ಇಲ್ಲಿ ಏನಿಲ್ಲ, ಜಸ್ಟ್ ವಾಟರ್ ಟ್ಯಾಂಕ್, ವಾಟರ್ ಟ್ಯಾಂಕ್ಸ್ ಇದೆ. ಸಫಿಶಿಯಂಟ್ ಇದೆಯಾ ವಾಟರ್ ಟ್ಯಾಂಕ್? ಇದೆ ಸರ್. ಆಮೇಲೆ ಪ್ಲಸ್ ಇಲ್ಲಿ 500 ಲೀಟರ್ಸ್ ಸೋಲಾರ್ ಕೆಪಾಸಿಟಿ ಇದೆ. ಸೊ ಬಿಸಿನೀರ ವ್ಯವಸ್ಥೆ ಕೂಡ ಇದೆ? ಪ್ಲಸ್ ಎಲ್ಲ ವಾಶ್ರೂಮ್ಗಳಲ್ಲಿ ಗೀಸರ್ ಪಾಯಿಂಟ್ ಸಹಿತ ಇದೆ. ಗೀಸರ್ ಇದೆ, ಗೀಸರ್ ಪಾಯಿಂಟ್ಸ್ ಇದೆ. ಅಡಿಷನಲ್ ಸೋಲಾರ್ ವಾಟರ್. ಹೌದು ಸರ್. ಇಲ್ಲಿ ಸ್ವಲ್ಪ ಸುತ್ತಮುತ್ತಲು ಏರಿಯಾನ ಎಕ್ಸ್ಪ್ಲೇನ್ ಮಾಡಿ. ಆ ಕಡೆ ಏನ್ ನೋಡ್ತಾ ಇದೀವಿ ನಾವು? ಅದು ಕಾಲೇಜ್ ಸರ್, ಆಚಾರ್ಯ ಕಾಲೇಜ್. ಅದೇ ಇದೆ ಎದುರುಗಡೆನೇ ಆಚಾರ್ಯ ಕಾಲೇಜು? ಹೌದು ಸರ್. ಹೌದು. ಸೊ ಓಕೆ. ಈ ಕಡೆ ಬಂದ್ರೆ ಇದ್ಯಾವ ಊರು? ಇದು ಬಂದ್ಬಿಟ್ಟು ಸೋಲ್ದೇವನಹಳ್ಳಿಗೆ ಹೋಗುತ್ತೆ ಸರ್. ಇದು ಕಂಪ್ಲೀಟ್ ಸೋಲ್ದೇವನಹಳ್ಳಿನ? ಇದು ತಮ್ಮೇನಹಳ್ಳಿ ಹತ್ರ. ಓ, ಫುಲ್ ಡೆವಲಪ್ಡ್ ಆಗಿದೆ ಸರ್ ಏರಿಯಾ? ಕಂಪ್ಲೀಟ್ ಡೆವಲಪ್ಮೆಂಟ್ ಸರ್. ಓಕೆ. ಈ ಕಡೆ ಎಲ್ಲ ಸರ್? ಈ ಕಡೆ ಬಂದ್ರೆ ಸರ್ ಇದು BD ಅಪ್ರೂವ್ಡ್ ಆಗಿರೋ ಪ್ರಾಪರ್ಟಿ ಸರ್. ಇದು ಇಲ್ಲೆಲ್ಲ BD ಅಪ್ರೂವ್ಡ್ ಪ್ರಾಪರ್ಟಿ? ಹೌದು ಸರ್. ಹೌದು ಸರ್. ಓಕೆ. ಸೊ ಟೋಟಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರೋ ಏರಿಯಾ? ಹೌದು ಸರ್. ಹೌದು. ಸೊ ವೀಕ್ಷಕರೇ, ಕ್ವಿಕ್ ಆಗಿ ನಿಮಗೆ ಇಡೀ ಬಿಲ್ಡಿಂಗ್ ಅನ್ನೇ ತೋರಿಸ್ಕೊಂಡ್ ಬಂದಿದ್ದೀನಿ. ಆ್ಯಂಡ್ ಏನೇನು ಸೌಲಭ್ಯಗಳಿದೆ ಅದನ್ನು ಕೂಡ ಸರ್ ನಮಗೆ ಎಕ್ಸ್ಪ್ಲನೇಷನ್ ಅನ್ನು ಮಾಡಿದ್ದಾರೆ. ಸರ್ ನಾನೀಗ ಕೇಳುವಂಥದ್ದು, ಆಲ್ರೆಡಿ ನೀವು ಬೇರೆಯವರಿಗೆ ಕೊಡ್ತಾ ಇದ್ದೀರಾ, ಬೇರೆಯವರಿಗೆ ಮಾಡಕ್ಕೆ ಕೊಟ್ಬಿಟ್ಟಿದ್ದೀರಾ, ನಿಮ್ಗೇನು ಟೆನ್ಷನ್ ಇಲ್ವಾ? ನಮ್ಗೇನು ಟೆನ್ಷನ್ ಇಲ್ಲ ಸರ್, ಆರಾಮಾಗಿರ್ಬೋದಾ? ಪ್ರತಿ ತಿಂಗಳು ಅವ್ರು ಏನು ಬರೀ ನಮಗೆ ರೆಂಟ್ ಕೊಡ್ತಾರೆ, ನಾವು ಆರಾಮ್ ಸರ್. ಎಷ್ಟು ಕೊಡ್ತಾರೆ ರೆಂಟ್? ಈಗ ಪ್ರೆಸೆಂಟ್ 60,000 ಕೊಡ್ತಾರೆ ಸರ್. 60,000 ಕೊಡ್ತಾರೆ. ಈಗ ಯಾರಾದ್ರೂ ನಾವು ಬೈ ಮಾಡಿದ್ರು ಅನ್ಕೊಳ್ಳಿ, ಅವರು ಕೂಡ ರೆಂಟಿಗೆ ಬಿಟ್ಬಿಟ್ರೆ ನಮಗೂ 60,000 ಸಿಗುತ್ತಾ? 60,000 ರಿಂದ 70,000 ಸಿಗುತ್ತೆ ಸರ್. 70,000 ತನಕ ಸಿಗುತ್ತೆ. ಯಾಕಂದ್ರೆ ಈಗ ಪ್ರೆಸೆಂಟ್ ಮತ್ತೆ ರೆಂಟಲ್ ಜಾಸ್ತಿ ಮಾಡಿರೋದ್ರಿಂದ, ಈಗ ಮತ್ತೆ ಸ್ಟಾರ್ಟ್ ಆಯ್ತಲ್ವಾ? ಸ್ಟಾರ್ಟ್ ಆಗಿದೆ. ಪ್ಲಸ್ ಇವರು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ
60ರಿಂದ 70 ಸಾವಿರ ಎಕ್ಸ್ಪೆಕ್ಟ್ ಮಾಡಿ 60ರಿಂದ 70 ಸಾವಿರ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ನಾವೇ ಮಾಡ್ಕೊಂತೀವಿ ಅಂತಂದ್ರೆ ಖುದ್ದಾಗಿ ಮಾಡಿದ್ರೆ ಎಷ್ಟು ಬರ್ಬೋದು ನಿಮ್ ಸರ್ 1,10,000 ರೂಪಾಯಿ ಗಂಟ ಪ್ರಾಫಿಟ್ ಇದೆ ಸರ್. ಅಷ್ಟಿದೆಯಾ ಸರ್ ಪ್ರಾಫಿಟ್? ಪ್ರಾಫಿಟ್ ಇದೆ ಸರ್. ಅಡ್ಡಿಲ್ಲಲ್ಲ ಸರ್, ಸೂಪರ್ ರೆವೆನ್ಯೂ. ಅವರೇ ಖುದ್ದಾಗಿ ಮಾಡ್ತೀನಿ ಅಂದ್ರೆ 1,10,000 ರೂಪಾಯಿ ಪ್ರಾಫಿಟ್ ಇದೆ. ಪ್ರಾಫಿಟ್ ಅಂತೂ ಇದೆ. ಸೊ ಒಂದು ಫ್ಯಾಮಿಲಿ ಜೊತೆ ಇದ್ದು ಮಾಡ್ಬೇಕಾಗುತ್ತೆ ಅಷ್ಟೇ ಅಲ್ವಾ, ಅಥವಾ ವರ್ಕರ್ಸ್ ಅನ್ನ ಇಟ್ಟು ಮಾಡಿಸ್ಬೇಕಾಗುತ್ತೆ. ಓಕೆ, ಸೊ ಎರಡು ಆಪ್ಷನ್ ಇದೆ. ಎರಡೂ ಇದೆ ಸರ್. ಓಕೆ ಓಕೆ, ಸರಿ ಸರಿ. ಇವಾಗ ಫೈನಲ್ ಆಗಿ ನಾನು ಕೇಳುವಂಥದ್ದು ಬೆಲೆ ಈ ಇಡೀ PGಗೆ ಆಸ್ ಇಟ್ ಈಸ್ ಯಾವುದು ತೆಗಿಬಾರ್ದು ನೀವು, ಇಲ್ಲ ಸರ್, ಹೆಂಗಿದೆ ಹಂಗೆ. ಹೌದು ಸರ್. ಎಷ್ಟಿಗೆ ಸೇಲ್ ಮಾಡ್ತಾ ಇದ್ದೀರಾ ಸರ್? 1,35,00,000 ರೇಟ್ ಹೇಳ್ತಾ ಇರೋದು. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ನಮ್ಮ ವೀಕ್ಷಕರಿಗೆ ನೆಗೋಷಿಯಬಲ್ ಮಾಡ್ತೀರಾ? ಖಂಡಿತ ಸರ್, ಖಂಡಿತ ಒಂದು 5 ಲಕ್ಷ ಕಮ್ಮಿ ಮಾಡ್ಬೋದಾ? ಮಾಡ್ತೀವಿ ಸರ್. ಓಕೆ, 1,35,000 ಹೇಳ್ತಾ ಇದ್ದೀರಾ. ಹೌದು ಸರ್. 1,30,30 ಕೊಡಕ್ಕಾಗತ್ತಾ? ಖಂಡಿತ ಸರ್, ಖಂಡಿತ ಕೊಡೋಣ ಸರ್. ಇನ್ನೂ ನೆಗೋಷಿಯೇಟ್ ಮಾಡ್ಬೋದಾ? ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಮಾಡ್ಬೋಣ ಅಲ್ವಾ? ಸೊ ವೀಕ್ಷಕರೇ, 1,35,000 ಬೆಲೆ, ಆದ್ರೆ ಸರ್ಗೆ ಇಲ್ಲೇ ಆನ್ ಸ್ಪಾಟ್ 5 ಲಕ್ಷ ಡಿಸ್ಕೌಂಟ್ಸ್ ಅನ್ನ ನಾನು ನಿಮ್ಗೆ ಕೊಡಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಆರಾಮಾಗಿ ಕಣ್ ಮುಚ್ಕೊಂಡು ತಗೊಬೋದು. ಆಚಾರ್ಯ ಕಾಲೇಜ್ ಪಕ್ಕದಲ್ಲೇ ಇದೆ. ಸರ್ ಹೇಳ್ತಾ ಇದಾರೆ 70,000 ರಿಟರ್ನ್ ಸಿಗ್ತಾ ಇದೆ ಪ್ರತಿ ತಿಂಗಳ. ಇಲ್ಲ ನೀವೇ ಮಾಡ್ತೀರಾ, 1,10,000 ರಿಟರ್ನ್ ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ಬೋದು. ವೀಕ್ಷಕರೇ, ಬಂದಾಗ ಕುತ್ಕೊಂಡು ಮಾತಾಡಿ, ಡೆಫಿನೆಟ್ಲಿ ಇನ್ನೂ ನೆಗೋಷಿಯೇಟ್ ಆಗುತ್ತೆ. ಸರ್ ಜೊತೆ ಡಿಸ್ಕಸ್ ಮಾಡಿ ಫಸ್ಟ್ PG ನೋಡಿ. ಕರೆಕ್ಟಾ ಸರ್? ಸರ್ ಯಾರಾದ್ರೂ PG ನೋಡ್ಬೇಕು ಅಂತಂದ್ರೆ ಯಾವಾಗ ಬರಬೇಕು, ನೀವ್ ಯಾವಾಗ ಸಿಗ್ತೀರಾ ನಾವು ಅವರಿಗೆ? ಸರ್ ನಾನು ಪ್ರತಿನಿತ್ಯ 10 ಗಂಟೆ ಮೇಲೆ ಇಲ್ಲಿ ಇರ್ತೀನಿ ಸರ್. 10 ಗಂಟೆ ಮೇಲೆ ಇರ್ತೀರಾ? 10 ಗಂಟೆ ಮೇಲೆ ಸಿಕ್ಕೇ ಸಿಗ್ತೀರಾ? ಇಲ್ಲ ಒಂದು ಫೋನ್ ಮಾಡ್ಕೊಂಡ್ ಬಂದ್ರೆ ಒಳ್ಳೇದು ಅಲ್ವಾ? ನಾನೇನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಲೊಕೇಶನ್ ಕೊಟ್ಟಿರ್ತೀನಿ, ಇಲ್ಲಿ ಬನ್ನಿ, ಸರ್ ಜೊತೆ ಕಾಲ್ ಮಾಡ್ಕೊಂಡು PG ಎಲ್ಲ ನೋಡಿ ಮುಗೀತು ಅಂತಂದ್ರೆ ಡೆಫಿನೆಟ್ಲಿ ಸರ್ ಇದ್ದಲ್ಲಿ ಹೋಗಿ ಭೇಟಿ ಆಗ್ಬೋದು. ಇಲ್ಲ 5 ನಿಮಿಷ ಫ್ರೀ ಮಾಡ್ಕೊಂಡು ಸಾರೇ ಬೇಕಾದ್ರೂ ಬಂದ್ಬಿಟ್ಟು ನಿಮ್ ಜೊತೆ ಡಿಸ್ಕಷನ್ಗೆ ಬರ್ತಾರೆ. ಡೆಫಿನೆಟ್ಲಿ ಹೇಳ್ತೀನಿ, 1,30,30,00,000 ನೀವೇನು ಕೊಡ್ತೀರಲ್ವಾ, ಡೆಫಿನೆಟ್ಲಿ ವರ್ತ್ ಇದೆ. ರಿಟರ್ನ್ಸ್ ಚೆನ್ನಾಗಿದೆ. 60,000 ಅಥವಾ 1,10,000 ರಿಟರ್ನ್ಸ್ ಅನ್ನ ತಗೊಬಹುದು. ಏನು ಮಾಡ್ದೇನೆ ಮನೇಲಿ ಕುತ್ಕೊಂಡ್ರು ಕೂಡ 60,000 ರಿಟರ್ನ್. ಖಂಡಿತ ಸರ್. ಕರೆಕ್ಟ್ ಅಲ್ವಾ? ಸೊ ಇನ್ನೊಂದು ನೀವು ಕೇಳ್ಬೋದು, ಏನ್ ಗುರು ಇಲ್ಲಿ ರಿಟರ್ನ್ಸ್ ಬರುತ್ತಾ, ಜನ ಬರ್ತಾರ ಅಂತಂದ್ರೆ ಆಚಾರ್ಯ ಕಾಲೇಜ್ ಪಕ್ಕದಲ್ಲೇ ಇದೆ, ಮೇನ್ ರೋಡ್ ಪಕ್ಕದಲ್ಲೇ ಇದೆ, ಪಕ್ಕದಲ್ಲಿ ಊರುಗಳು ನೋಡಿ ಹಿಂಗಿದೆ, ಸಿಟಿ ಚೆನ್ನಾಗಿದೆ, ಡೆವಲಪ್ಡ್ ಆಗಿರೋ ಏರಿಯಾ. ಸೊ ಯೋಚನೆ ಮಾಡೋ ಅಗತ್ಯ ಇಲ್ಲ ಸರ್. ಇದಕ್ಕೆ ನೀವೇ ಓನರಾ ಅಥವಾ ಜಾಯಿಂಟ್ಸ್ ಏನಾದ್ರು? ಇಲ್ಲ ಸರ್, ನಾನೇ ಓನರ್ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್. ತಂಟೆ ತಕರಾರು ಏನಾದ್ರು ಇದೆಯಾ? ಯಾವುದು ಇಲ್ಲ ಸರ್. ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆ. ಪೇಪರ್ ಕ್ಲಿಯರ್ ಇದೆಯಾ? ಪೇಪರ್ 100% ಕ್ಲಿಯರ್ ಇದೆ. ಯಾರಾದ್ರೂ ನಾವು ಪೇಪರ್ ಚೆಕ್ ಮಾಡಬೇಕು ಅಂತಂದ್ರೆ ಎಷ್ಟು ಬುಕಿಂಗ್ ಮಾಡಿ ಪೇಪರ್ ತಗೊಂಡು? ಸರ್ ಏನಿಲ್ಲ, 10,000 ಕೊಟ್ಟು ಬುಕ್ ಮಾಡ್ಕೋಬಹುದು. ಬುಕ್ ಮಾಡ್ಕೊಂಡು ಡಾಕ್ಯುಮೆಂಟ್ ತಗೋಬಹುದು, ತಗೊಂಡೋಗಿ ವಿಚಾರಿಸಬಹುದು, ಲೀಗಲ್ ಚೆಕ್ ಮಾಡಬಹುದು. ಎಲ್ಲ ಕ್ಲಿಯರ್ ಇದೆ, ಕಾನ್ಫಿಡೆಂಟಾ ಸರ್? 100% ನಾವು ಲೋನ್ ಡಾಕ್ಯುಮೆಂಟ್ ಅಲ್ಲಿ ಲೋನ್ ತಗೊಂಡು ನಾವು ಮಾಡಿರೋಂತ. ಸರ್ ಈಗ ಲೋನ್ ಮಾಡಬೇಕು ಅಂದ್ರೆ ಲೋನ್ ಆಗುತ್ತಾ? ಖಂಡಿತ ಆಗುತ್ತೆ. ಯಾವ ಬ್ಯಾಂಕಿಂದ ಆಗ್ಬೋದು ನಿಮ್ ಪ್ರಕಾರ? ಯಾವ ಬ್ಯಾಂಕಲ್ಲಾದ್ರೂ ಆಗುತ್ತೆ. ಯಾವ ಬ್ಯಾಂಕ್ ಆದ್ರೂ ಕೂಡ ಖಂಡಿತ ಮಾಡ್ಕೊಡ್ತೀರಾ ಅಲ್ವಾ? ಓಕೆ, ಸೊ ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಕೂಡ ಲೋನ್ ಆಗುತ್ತೆ. ಲೋನ್ಗೂ ಕೂಡ ಸರ್ ಹೆಲ್ಪ್ ಮಾಡ್ತಾರೆ. ಏನ್ ಡಾಕ್ಯುಮೆಂಟ್ಸ್ ಕೊಡಬೇಕು, ಏನ್ ಕತೆ ತಿಳಿಸ್ಕೊಡ್ತೀವಿ ಅಲ್ವಾ? ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಸುಬ್ರಹ್ಮಣ್ಯ ಸರ್ದೇ ಓನ್ ನಂಬರ್ ಬರ್ತಾ ಇದೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಯಾವ ಟೈಮ್ ಆದ್ರೂ ಕಾಲ್ ಮಾಡಿ. ಮಾಮೂಲಿ ಕಾಮನ್ ಏನು ಡೇ ಟೈಮಿಂಗ್ಸ್ ಇರುತ್ತೆ. ಮಾರ್ನಿಂಗ್ ಒಂದು 9 to ಈವ್ನಿಂಗ್ 9 ಮಾಡ್ಬೋದು, ತೊಂದರೆ ಇಲ್ಲ. ಸೊ ಕಾಲ್ ಮಾಡ್ಬೋದು, ಸರ್ ಜೊತೆ ಮಾತಾಡ್ಬೋದು. ಲೊಕೇಶನ್ ಕೊಟ್ಟಿರ್ತೀನಿ, ಫೋಟೋಸ್ ಕೊಟ್ಟಿರ್ತೀನಿ, ನೋಡಿರ್ತೀರಾ, ವಿಡಿಯೋ ನೋಡಿರ್ತೀರಾ. ಇನ್ನೇನಿಲ್ಲ, ಸರ್ ಜೊತೆ ಬರೋದು, ನೋಡೋದು, ಮಾತಾಡೋದು. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ PG ಬಿಲ್ಡಿಂಗ್ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.